ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸುಲಿಗೆ ಮತ್ತು ಬೆದರಿಕೆ ಹಾಕಿದ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ತಮ್ಮನ್ನು ತಾವು ಜೆಡಿಎಸ್ನ ಮುಖಂಡ ಅಂತೇಳಿ ಕರೆಸಿಕೊಂಡಿರುವ ರಿಯಲ್ ಎಸ್ಟೇಟ್ ಉದ್ಯಮಿ ವಿಜಯ್ ಟಾಟಾ ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು A2 ಆರೋಪಿಯಾಗಿದ್ದರೆ ಕುಮಾರಸ್ವಾಮಿ ಅವರ ಆಪ್ತ ರಮೇಶ್ ಗೌಡ A1 ಆರೋಪಿ. ಚನ್ನಪಟ್ಟಣದಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಮಗ ನಿಖಿಲ್ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಾ ಇದ್ದಾನೆ. ಸೊ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯ ಖರ್ಚಿಗಾಗಿ ನನಗೆ ದುಡ್ಡು ಬೇಕಾಗಿದೆ, ಹೀಗಾಗಿ 50 ಕೋಟಿ ರೂಪಾಯಿಯನ್ನು ಕೊಡುವಂತೆ ಕುಮಾರಸ್ವಾಮಿ ಅವರು ನನಗೆ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಆ ಸಂದರ್ಭದಲ್ಲಿ ನಾನು ಅವರಿಗೆ ಉತ್ತರವನ್ನು ಕೊಟ್ಟೆ, ನನ್ನ ಬಳಿ ಅಷ್ಟು ದುಡ್ಡಿಲ್ಲ, ನಾನು ದುಡ್ಡಿಲ್ಲ ಅಂಥೇಳಿ ಉತ್ತರವನ್ನು ಕೊಟ್ಟ ಬಳಿಕ ಕುಮಾರಸ್ವಾಮಿ ಅವರು ನನಗೆ ಬೆದರಿಕೆಯನ್ನು ಹಾಕಿದ್ರು. ಆಗಸ್ಟ್ 24ನೇ ತಾರೀಕು ಕುಮಾರಸ್ವಾಮಿ ಅವರ ಆಪ್ತ ರಮೇಶ್ ಗೌಡ ನನ್ನ ಮನೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ರಮೇಶ್ ಗೌಡ ಅವರೇ ದೂರವಾಣಿ ಕರೆ ಮಾಡಿ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ನನ್ನನ್ನು ಮಾತನಾಡಿಸಿದ್ರು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ದುಡ್ಡಿಗೆ ಬೇಡಿಕೆಯನ್ನು ಇಟ್ಟಿದ್ರು ಎನ್ನುವಂತಹ ಆರೋಪವನ್ನು ವಿಜಯ್ ಟಾಟಾ ಮಾಡಿದ್ದಾರೆ. ಸೊ ಆ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ 2 ಸೆಕ್ಷನ್ಗಳ ಅಡಿಯಲ್ಲಿ. ಜೆಡಿಎಸ್ನ ಮುಖಂಡ ಅಂತೇಳಿ ತಮ್ಮನ್ನು ತಾವು ಕರೆಸಿಕೊಳ್ಳುವಂತಹ ವಿಜಯ್ ಟಾಟಾ ಕೊಟ್ಟ ದೂರಿನ ಪ್ರತಿಯಾಗಿ ರಮೇಶ್ ಗೌಡ ಕೂಡ ವಿಜಯ್ ಟಾಟಾ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ನನಗೆ ಬೆದರಿಕೆ ಹಾಕಿದ್ದಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾದ ಬಳಿಕ ಕಾಂಗ್ರೆಸ್ನವರು ಕುಮಾರಸ್ವಾಮಿ ಅವರ ವಿರುದ್ಧ ಸರಣಿ ಟ್ವೀಟ್ಗಳನ್ನು ಮಾಡಿ ಕುಮಾರಸ್ವಾಮಿ ಅವರ ಹಳೆಯ ಕಥೆಗಳನ್ನು ಒಂದೊಂದಾಗಿ ನೆನಪಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ರೋಲ್ ಕಾಲ್ ಸ್ವಾಮಿಯವರ ಸೂಟ್ಕೇಸ್ ಪುರಾಣದ ಬಗ್ಗೆ ಬಿಜೆಪಿ ಕರ್ನಾಟಕ ನಾಯಕರು ಈ ಹಿಂದೆ ಭಾರಿ ಭಯಂಕರ ಮಾತುಗಳನ್ನಾಡಿದರು. ಆರ್ ಅಶೋಕ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರ ಸೂಟ್ಕೇಸ್ ವಸೂಲಿಯ ಬಗ್ಗೆ ಅಂದೇ ಮಾತನಾಡಿದರು. ಮಾತಾಡಿದ್ದವರೇ ಈಗ ಒಬ್ಬರ ಜೇಬಲ್ಲಿ ಇನ್ನೊಬ್ಬರ ಕೈ ಹಾಕಿಕೊಂಡಿದ್ದಾರೆ. ಈಗ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಇರುವುದು ಸೂಟ್ಕೇಸ್ ಮೈತ್ರಿಯೇ. ಕುಮಾರಸ್ವಾಮಿ ಅವರು ಬಿಜೆಪಿಯಿಂದ ಎಷ್ಟು ಸೂಟ್ಕೇಸ್ ವಸೂಲಿ ಮಾಡಿದ್ದಾರೆ ಅಂಥೇಳಿ ಕಾಂಗ್ರೆಸ್ ಟ್ವೀಟನ್ನು ಮಾಡಿದೆ. ಪ್ರಹ್ಲಾದ್ ಜೋಶಿ ಅವರು ಆರೋಪವನ್ನು ಮಾಡಿದರು ಕುಮಾರಸ್ವಾಮಿ ಅವರ ವಿರುದ್ಧ, ಪ್ರಜ್ವಲಿಸಿದ ಜೆಡಿಎಸ್ನ ಸೂಟ್ಕೇಸ್ ಸಂಸ್ಕೃತಿ ಅಂತೇಳಿ. ಅದಾದ ಬಳಿಕ ಆರ್ ಅಶೋಕ್ ಅವರು ಕೂಡ ಆರೋಪವನ್ನು ಮಾಡಿದರು. 2021 ಸೆಪ್ಟೆಂಬರ್ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಜೆಡಿಎಸ್ನದ್ದು ಅಂಥೇಳಿ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದರು. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್, ಜೆಡಿಎಸ್ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದ್ದಿದ್ದು ನಿಜ ಅಂಥೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು 2017 ಜುಲೈನಲ್ಲಿ ಬಹಿರಂಗವಾಗಿ ಒಪ್ಕೊಂಡಿದ್ರು. ಪಕ್ಷದಲ್ಲಿ ಸೂಟ್ಕೇಸ್ ಪಡೆಯುತ್ತಿದ್ದದ್ದು ನಿಜ, ಅವರು ಮುಂದಿನ ಸಾಲಿನಲ್ಲಿ ಕೂಡ್ತಾ ಇದ್ದಿದ್ದು ನಿಜ ಅಂಥೇಳಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಇಂತಹ ವಿವಾದಗಳಲ್ಲಿ ಸಿಲುಕಿಕೊಂಡಿರುವಂಥದ್ದು ಇದೇ ಮೊದಲಲ್ಲ. 2017ರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಮೈಸೂರು ಜಿಲ್ಲೆಯ ಹುಣಸೂರಲ್ಲಿ ಓಪನ್ ಆಗಿ ಹೇಳಿದರು, ಪಕ್ಷದಲ್ಲಿ ಜೆಡಿಎಸ್ನಲ್ಲಿ ಸೂಟ್ಕೇಸ್ ಸಂಸ್ಕೃತಿ ಇದೆ, ಸೂಟ್ಕೇಸ್ ತಂದವರು ಮುಂದೆ ಕೊಡ್ತಾ ಇದ್ದಾರೆ, ಕಾರ್ಯಕರ್ತರು ಹಿಂದೆ ಕೂರುವಂಥ ಪರಿಸ್ಥಿತಿ ಇದೆ ಅಂಥೇಳಿ. ಅದನ್ನು ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ರು ಕೂಡ, ಹೌದು ಅಂಥೇಳಿ. ಇದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, 2014 ಜುಲೈನಲ್ಲಿ ಒಂದು ಆಡಿಯೋ ಬಹಿರಂಗ ಆಯಿತು. ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಅತ್ಯಂತ ಮಹತ್ವದ ಆಡಿಯೋ. ಆ ಆಡಿಯೋದಲ್ಲಿ ಕುಮಾರಸ್ವಾಮಿ ಅವರು MLC ಚುನಾವಣೆಯ ಸಂದರ್ಭದಲ್ಲಿ ಜೆಡಿಎಸ್ನ ಟಿಕೆಟ್ ಆಕಾಂಕ್ಷಿತರಿಂದ 40 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ದರು. ವಿಜಯಪುರದ ವಿಜುಗೌಡ ಪಾಟೀಲ್ MLC ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು ಜೆಡಿಎಸ್ನಿಂದ. ಆ ಸಂದರ್ಭದಲ್ಲಿ ವಿಜುಗೌಡ ಪಾಟೀಲ್ ಮತ್ತು ಕುಮಾರಸ್ವಾಮಿ ಅವರ ಜೊತೆಗೆ ನಡೆದಂತಹ ಮಾತುಕತೆಯ ಧ್ವನಿ ಅದು, ಧ್ವನಿ ಸುರುಳಿ. ಒಟ್ಟು 35 ನಿಮಿಷಗಳ ಧ್ವನಿ ಸುರುಳಿ. ಆ ಧ್ವನಿ ಸುರುಳಿಯಲ್ಲಿ ಕುಮಾರಸ್ವಾಮಿಯವರು ಓಪನ್ ಆಗಿ ಕೇಳ್ತಾರೆ, 40 ಕೋಟಿ ರೂಪಾಯಿ ಕೊಡಬೇಕು, MLC ಟಿಕೆಟ್ ಸಿಗಬೇಕಾದ್ರೆ ನಾನು ಒಬ್ಬೊಬ್ಬ MLAಗೆ 1 ಕೋಟಿ ರೂಪಾಯಿಯನ್ನು ಕೊಡಬೇಕಾಗತ್ತೆ. ಒಬ್ಬೊಬ್ಬ MLA 1 ಕೋಟಿ ರೂಪಾಯಿಯನ್ನು ಕೇಳ್ತಾ ಇದ್ದಾರೆ, 40 ಕೋಟಿ ರೂಪಾಯಿ ಕೊಡಬೇಕು ಅಂಥೇಳಿ. ಆದರೆ ವಿಜುಗೌಡ ಪಾಟೀಲ್ ಅದಕ್ಕೆ ಒಪ್ಕೊಳ್ಳಲ್ಲ. 10 ಕೋಟಿ ಕೊಡಲಿಕ್ಕೆ ಒಪ್ಕೋತಾರೆ ವಿಜುಗೌಡ ಪಾಟೀಲ್. ಆದರೆ ಕುಮಾರಸ್ವಾಮಿ ಅವರು ಒಪ್ಕೊಳ್ಳಲ್ಲ, 25 ಕೋಟಿ ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಾರ್ಗೇನ್ನ ಸಂದರ್ಭದಲ್ಲಿ ಆಗಲ್ಲ ಅಂತ ಹೇಳ್ತಾರೆ ವಿಜುಗೌಡ ಪಾಟೀಲ್. ಅದಾದ ಬಳಿಕ ಕುಮಾರಸ್ವಾಮಿ ಅವರು ಹೇಳ್ತಾರೆ, 20 ಕೋಟಿ ರೂಪಾಯಿ ಹಾಕೊಳ್ಳಿ, ಉಳಿದ ಅಮೌಂಟನ್ನು ನಾನು ವ್ಯವಸ್ಥೆ ಮಾಡ್ಕೋತೀನಿ ಅಂತೇಳಿ.
ಸೊ 40 ಕೋಟಿ, 25 ಕೋಟಿ, 20 ಕೋಟಿ ಈ ರೇಂಜ್ನಲ್ಲಿ 2014ರ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಟಿಕೆಟ್ ಆಕಾಂಕ್ಷಿತರಿಂದ ಕುಮಾರಸ್ವಾಮಿ ಅವರು ಹಣಕ್ಕೆ ಬೇಡಿಕೆ ಇಟ್ಟಿದ್ದು. ಕುಮಾರಸ್ವಾಮಿ ಅವರು ಕೊಟ್ಟ ಕಾರಣ ಏನು ಅಂತ ಹೇಳಿದ್ರೆ, MLC ಎಲೆಕ್ಷನ್ನಲ್ಲಿ ಆಗ JDSನಲ್ಲಿದ್ದಂತಹ 40 ಮಂದಿ ಶಾಸಕರು ವೋಟ್ ಹಾಕಬೇಕಾದ್ರೆ 1 ಕೋಟಿ ರೂಪಾಯಿಯನ್ನು ಕೇಳ್ತಾ ಇದ್ದಾರೆ. ದುಡ್ಡು ಕೊಡಲಿಲ್ಲ ಅಂದರೆ ವೋಟ್ ಹಾಕಲ್ಲ MLAಗಳು MLC ಎಲೆಕ್ಷನ್ನಲ್ಲಿ ಪಕ್ಷದ ಅಭ್ಯರ್ಥಿಯ ಪರ, ಹೀಗಾಗಿ ದುಡ್ಡು ಬೇಕೇ ಬೇಕು ಅಂತ ಓಪನ್ ಆಗಿ ಹೇಳ್ತಾರೆ ಕುಮಾರಸ್ವಾಮಿ ಅವರು ಮಾತುಕತೆಯ ಸಂದರ್ಭದಲ್ಲಿ. ಆ ಆಡಿಯೋ 35 ನಿಮಿಷದ ಆ ಆಡಿಯೋ ಸ್ಫೋಟಗೊಳ್ಳುತ್ತೆ. ಆ ಆಡಿಯೋ ಬಹಿರಂಗ ಆದ ಬಳಿಕ ಕುಮಾರಸ್ವಾಮಿ ಅವರು, ಹೌದು ನಾನು ಮಾತನಾಡಿದ್ದು ನಿಜ, ರಾಜಕೀಯ ಪರಿಸ್ಥಿತಿ ಹಾಗೇ ಇದೆ, ನಾನು ಎಲ್ಲ MLAಗಳ ಬಗ್ಗೆ ಕೇಳಲಿಲ್ಲ, ಆದರೆ ಹೌದು ನಾನು ಮಾತನಾಡಿದ್ದು ನಿಜ ಅಂತೇಳಿ ಒಪ್ಕೋತಾರೆ ಕುಮಾರಸ್ವಾಮಿ ಅವರು. ಈ ಆಡಿಯೋ ಟೇಪ್ನ ಸಂಬಂಧ ಅದಾದ ಬಳಿಕ ಕೇಂದ್ರ ಗೃಹ ಸಚಿವಾಲಯ ತನಿಖೆಯನ್ನು ಮಾಡುತ್ತೆ. ಆ ತನಿಖೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಡುತ್ತೆ. ಇದರಲ್ಲಿ ಇದು ನಿಜವಾದ ಆಡಿಯೋ ಅಲ್ಲ ಅಂಥೇಳಿ ಕ್ಲೀನ್ ಚಿಟ್ ಅನ್ನು ಕೊಡುತ್ತೆ HD ಕುಮಾರಸ್ವಾಮಿ ಅವರಿಗೆ. ಸೊ ವೆರಿ ಇಂಪಾರ್ಟೆಂಟ್ ಆಡಿಯೋ 2014ರಲ್ಲಿ. ಜಮೀರ್ ಅಹಮದ್ ಖಾನ್ ಕೂಡ JDSನಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇದೆ ಅಂಥೇಳಿ ಹೇಳಿದರು 2017ರಲ್ಲಿ. JDSನಲ್ಲಿ ಸೂಟ್ ಕೇಸ್ ಸಂಸ್ಕೃತಿ ಇದೆ, ಪ್ರಜ್ವಲ್ ರೇವಣ್ಣ ಅವರು ಮಾತಾಡ್ತಿರುವಂಥದ್ದು ನಿಜ ಅಂತೇಳಿ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಆಡಿದ ಮಾತನ್ನು. ಅದಕ್ಕಿಂತ ಮುಂಚೆ 2014ರಲ್ಲಿ ಈ ಆಡಿಯೋ ಬಹಿರಂಗ ಆಗಿದ್ದು. ಆ ಸಂದರ್ಭದಲ್ಲಿ ಮೋದಿಯವರ ಸರ್ಕಾರ ಬಂದು 2 ತಿಂಗಳಾಗಿತ್ತಷ್ಟೇ ಕೇಂದ್ರದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದು ಮೋದಿಯವರ ಸರ್ಕಾರ. ಆಗ ED CBI ಆಗಲೂ ಆ್ಯಕ್ಟಿವ್ ಆಗಿತ್ತು ಮೋದಿ ಸರ್ಕಾರದ ಅವಧಿಯಲ್ಲಿ. ಸೊ ಕುಮಾರಸ್ವಾಮಿ ಅವರನ್ನು ಒಂದು ವೇಳೆ ED ಏನಾದರೂ ಲಾಕ್ ಮಾಡುವಂಥ ಪರಿಸ್ಥಿತಿ ಏನಾದರೂ ಇದ್ದಿದ್ದಿದ್ರೆ ಬಹುಶಃ ಅವತ್ತೇ ಲಾಕ್ ಆಗ್ತಾಯಿದ್ರು ಕುಮಾರಸ್ವಾಮಿ. ಅದೇನೋ ಗೊತ್ತಿಲ್ಲ, ಮೋದಿ ಕುಮಾರಸ್ವಾಮಿಯವರ ವಿಚಾರದಲ್ಲಿ ಕರುಣೆ ತೋರಿಸಿದ್ದರ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರು ಲಾಕ್ ಆಗಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, MLC ಎಲೆಕ್ಷನ್ನಲ್ಲಿ ತಲಾ 40 ಕೋಟಿ ರೂಪಾಯಿಗೆ ಡಿಮಾಂಡ್ ಬೇಡಿಕೆ ಇಟ್ಟಿದ್ದನ್ನು ಓಪನ್ ಆಗಿ ಮಾಧ್ಯಮಗಳ ಎದುರುಗಡೆ ಓಪನ್ ಆಗಿ ಒಪ್ಕೊಂಡಿದ್ರು ಕುಮಾರಸ್ವಾಮಿ. ಹೌದು ಇರುವಂಥದ್ದು ನಿಜ, ನಂದೇ ಆಡಿಯೋ, ಅದು ನನ್ನ ಆಡಿಯೋ ಅಲ್ಲ ಅಂತ ನಾನು ಹೇಳಲ್ಲ ಅಂಥೇಳಿ ಓಪನ್ ಆಗಿ ಒಪ್ಕೊಂಡಿದ್ರು. ಸೊ ಆ ಕುಮಾರಸ್ವಾಮಿಯವರ ವಿರುದ್ಧ ಈಗ FIR ದಾಖಲಾಗಿದೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ಉಪಚುನಾವಣೆಯಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಚುನಾವಣಾ ಖರ್ಚಿಗಾಗಿ 50 ಕೋಟಿ ರೂಪಾಯಿಗೆ ರಿಯಲ್ ಎಸ್ಟೇಟ್ ಉದ್ಯಮಿ ವಿಜಯ್ ಟಾಟಾ ಕಡೆಯಿಂದ ಬೇಡಿಕೆ ಇಟ್ಟಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಇನ್ವೆಸ್ಟಿಗೇಷನ್ ಮಾಡ್ಬೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿಗೆ, ಅಂದರೆ EDಗೆ. ಒಂದು ವೇಳೆ ಬಿಕಾಸ್ ಇವೆಲ್ಲ ಚುನಾವಣಾ ಅಕ್ರಮಗಳು, MLC ಎಲೆಕ್ಷನ್ನಲ್ಲಿ 40 ಕೋಟಿ ಕೇಳೋದು, 20 ಕೋಟಿ ಕೇಳೋದು, 25 ಕೋಟಿ ಕೇಳೋದು, ವಿಜಯ್ ಟಾಟಾ ಬಳಿ ಮಗನ ಎಲೆಕ್ಷನ್ಗಾಗಿ 50 ಕೋಟಿ ರೂಪಾಯಿ ಬೇಡಿಕೆಯನ್ನು ಇಡೋದು, ನೀನು 50 ಕೋಟಿ ರೂಪಾಯಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ದಾಖಲೆಗಳನ್ನು ಬಿಡುಗಡೆ ಮಾಡ್ತೀನಿ, ನಿನ್ನ ವಿರುದ್ಧ ಸಾಕ್ಷ್ಯಗಳಿದೆ, ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋದು ಕುಮಾರಸ್ವಾಮಿ ಅವರ ವಿರುದ್ಧ ಕೇಳಿಬಂದಿರುವಂಥ ಆರೋಪ. ಆಗಸ್ಟ್ 24ರ ಈ ಬೆಳವಣಿಗೆಯ ಬಳಿಕವೇ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನು ಮಾಡಿದರು. ಆಗಸ್ಟ್ 24ರ ಈ ಬೆಳವಣಿಗೆಯ ಬಳಿಕ ವಿಜಯ್ ಟಾಟಾ ವಿರುದ್ಧ 2000 FIR ಇದೆ ಎನ್ನುವಂಥ ಆರೋಪವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದೆ. ಅದಾದ ಬಳಿಕ ವಿಜಯ್ ಟಾಟಾ ಅವರು ಕೊಟ್ಟಿರುವಂಥ ದೂರಿನ ಪ್ರಕಾರ ರಮೇಶ್ ಗೌಡ ವಿಜಯ್ ಟಾಟಾ ಮನೆಗೆ ಹೋಗಿದ್ದರ CCTV ಫುಟೇಜ್ ಇದೆ. ಮತ್ತು ರಮೇಶ್ ಗೌಡ ಕೂಡ ಒಪ್ಕೊಂಡಿದ್ದಾರೆ, ನಾನು ವಿಜಯ್ ಟಾಟಾ ಮನೆಗೆ ಹೋಗಿದ್ದೆ, ಬಟ್ ನಾನು ದುಡ್ಡು ಕೇಳಕ್ಕೆ ಹೋಗಿದ್ದಲ್ಲ, ಬದಲಾಗಿ ನಮ್ಮೂರಲ್ಲಿ ದೇವಸ್ಥಾನದ ಉದ್ಘಾಟನೆಗೆ ಸಂಬಂಧಪಟ್ಟ ಹಾಗೆ ಆಹ್ವಾನವನ್ನು ಕೊಡಲಿಕ್ಕೆ ಹೋಗಿದ್ದೆ ಎನ್ನುವಂಥ ಮಾಹಿತಿಯನ್ನು ರಮೇಶ್ ಗೌಡ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರ ಪ್ರಕಾರ ವಿಜಯ್ ಟಾಟಾಗೂ JDSಗೂ ಸಂಬಂಧ ಇಲ್ಲ. ಬಟ್ ವಿಜಯ್ ಟಾಟಾ ಪ್ರಕಾರ ವಿಜಯ್ ಟಾಟಾ JDSನ ರಾಜ್ಯ ಉಪಾಧ್ಯಕ್ಷ ಜೊತೆಗೆ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೋತಾ ಇದ್ದಾರೆ ವಿಜಯ್ ಟಾಟಾ ಪ್ರಕಾರ. ಜೊತೆಗೆ ವಿಜಯ್ ಟಾಟಾ 2019ರಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಬಳಿಕ JDSನ್ನು ಮತ್ತೆ ತಳಮಟ್ಟದಿಂದ ಸಂಘಟನೆ ಮಾಡಬೇಕು, ಕಟ್ಟಬೇಕು ಎನ್ನುವಂಥ ಕಾರಣಕ್ಕೋಸ್ಕರ ಬೆಂಗಳೂರಿನ ಒಂದು ಪ್ರಮುಖ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯ ಸಂದರ್ಭದಲ್ಲಿ ದೇವೇಗೌಡರ ಜೊತೆಗೆ ವಿಜಯ್ ಟಾಟಾ ಗುರುತಿಸಿಕೊಂಡಿದ್ದಾರೆ. ವಿಜಯ್ ಟಾಟಾ ಆ ಸಭೆಯಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲದೆ ವಿಜಯ್ ಟಾಟಾ ಪೋಸ್ಟರನ್ನು, ಒಂದು ಕಟೌಟನ್ನು ಕೂಡ ಹಾಕಿದರು.
JDSನ ರಾಜ್ಯ ಉಪಾಧ್ಯಕ್ಷ ಅಂಥೇಳಿ. ಸೊ ಕುಮಾರಸ್ವಾಮಿಯವರ ವಿರುದ್ಧ ಈ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಡಿಕೆ ಇಟ್ಟಂಥ ಆರೋಪಗಳಿರ್ಬೋದು, ಅದೇನು ಹೊಸ್ತೇನಲ್ಲ. JDSನ ಒಳಗಡೆಯೇ ಪ್ರಜ್ವಲ್ ರೇವಣ್ಣ ಅದನ್ನು ಓಪನ್ ಆಗಿ ಹೇಳಿದ್ದಾರೆ. ವಿಜುಗೌಡ ಪಾಟೀಲ್ ಕುಮಾರಸ್ವಾಮಿ ಮಾತಾಡ್ಕೊಂಡಿರುವಂಥ ಆಡಿಯೋ 2014ರಲ್ಲಿ ಬಹಿರಂಗ ಆಯಿತು. ಅದನ್ನು ಕುಮಾರಸ್ವಾಮಿ ಅವರು ಏನು ಡಿನೈ ಮಾಡಲಿಲ್ಲ. ಆ ಆಡಿಯೋದಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನನ್ನ ಕಷ್ಟ ನನಗೆ ಗೊತ್ತು, ಸ್ವಾಮೀಜಿಗಳೇನು ಬಂದು ನನಗೇನು ಓಟ್ ಹಾಕ್ತಾರಾ, ನಿಮಗಾಗಲಿಲ್ಲ ಅಂತ ಹೇಳಿದ್ರೆ ಹೇಳಿ. ಈ ರೀತಿಯಾದಂತಹ ಮಾತುಗಳನ್ನು ಕುಮಾರಸ್ವಾಮಿ ಅವರು ಆ 35 ನಿಮಿಷಗಳ ಆಡಿಯೋದಲ್ಲಿ ಆಡಿದ್ದಾರೆ. ಸೊ ಸೂಟ್ ಕೇಸ್ ರೋಲ್ ಕಾಲ್ ಸ್ವಾಮಿ ಅಂಥೇಳಿ ಕಾಂಗ್ರೆಸ್ನವರು ತಿಳಿದಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಇನ್ನು 2019ರಲ್ಲಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅರವಿಂದ್ ಲಿಂಬಾವಳಿ ಅವರು BJPಯ ಶಾಸಕರಾಗಿದ್ದರು. ಆಗ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು 25 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಂತಹ ವಿಡಿಯೋ ಕೂಡ ಇದೆ, ಅದನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ. ಬಟ್ ಆ ವಿಡಿಯೋವನ್ನು ಅರವಿಂದ್ ಲಿಂಬಾವಳಿ ಅವರು ಬಿಡುಗಡೆ ಮಾಡಲಿಲ್ಲ. ಸೊ ಕುಮಾರಸ್ವಾಮಿ ಅವರ ವಿರುದ್ಧ ಇಂತಹ ಅಲಿಗೇಷನ್ಸ್ ಬರ್ತಾ ಇರುವಂಥದ್ದು ಇದು ಮೊದಲನೆಯ ಬಾರಿ ಅಲ್ಲ, ಹಲವು ಬಾರಿ ಬಂದಾಗಿದೆ ಇಂತಹ ಅಲಿಗೇಷನ್ಸ್ ಕುಮಾರಸ್ವಾಮಿ ಅವರ ವಿರುದ್ಧ.